ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೀವು ರೆಕ್ಟ್ಯಾಂಗ್ಯುಲರ್ ಮತ್ತು ಪಾಲಿಗಾನ್ ಬಗ್ಗೆ ನೋಡ್ತಾ ಹೋಗ್ತೀರಾ. ರೆಕ್ಟ್ಯಾಂಗ್ಯುಲರ್ ಕಮೆಂಟ್ ಬಂದು ಡ್ರಾಪ್ ಪ್ಯಾನಲಲ್ಲಿ ನೀವು ಇಲ್ಲಿ ಆರೋ ನೋಡ್ತಿದ್ರಲ್ಲ, ಇಲ್ಲಿ ನಮಗೆ ರೆಕ್ಟ್ಯಾಂಗ್ಯುಲರ್ ಮತ್ತು ಪಾಲಿಗಾನ್ ಎರಡು ಟೂಲ್ಸ್ ವಿಸಿಬಲ್ ಆಗ್ತದೆ. ನೀವು ರೆಕ್ಟ್ಯಾಂಗ್ಯುಲರ್ನ ಕ್ರಿಯೇಟ್ ಮಾಡೋದಕ್ಕೂ ಕೂಡ ಡಿಫ್ರೆಂಟ್ ಟೈಪ್ಸ್ ಇದೆ, ಯಾವುದಿಲ್ಲ ಅಂತ ನೋಡ್ತಾ ಹೋಗೋಣ. ರೆಕ್ಟ್ಯಾಂಗ್ಯುಲರ್ಗೆ ಶಾರ್ಟ್ಕಟ್ ಕೀ ಬಂದು ಆರ್ ಇ ಸಿ ಎಂಟರ್ ಮಾಡಿದ್ರೆ ನಮಗೆ ರೆಕ್ಟ್ಯಾಂಗ್ಯುಲರ್ ಕಮೆಂಟ್ ಆಕ್ಟಿವ್ ಆಗುತ್ತೆ. ಅಥವಾ ಕಜರಿಂದನೂ ಆರೋ ಕ್ಲಿಕ್ ಮಾಡಿ ರೆಕ್ಟ್ಯಾಂಗ್ಯುಲರ್ನ ಸೆಲೆಕ್ಟ್ ಮಾಡಿದ್ರು ಕೂಡ ನಮಗೆ ರೆಕ್ಟ್ಯಾಂಗ್ಯುಲರ್ ಕಮೆಂಟ್ ಆಕ್ಟಿವೇಟ್ ಆಗುತ್ತೆ. ಸ್ಪೆಸಿಫೈ ದ ಫಸ್ಟ್ ಪಾಯಿಂಟ್ ಅಂಡ್ ಡ್ರ್ಯಾಗ್ ಮಾಡಿದ್ರೆ ನಮಗೆ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಆಗಿದೆ. ಸ್ಪೆಸಿಫೈ ದ ಅನದರ್ ಕಾರ್ನರ್ ಪಾಯಿಂಟ್ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಆಯಿತು. ನಿಮಗೆ ಪ್ರಾಪರಾಗಿ ಡೈಮೆನ್ಷನ್ಸ್ ಕೊಟ್ಟು ಅಥವಾ ಕ್ರಿಯೇಟ್ ಮಾಡಬೇಕು ಅಂತಂದರೆ ಅದಕ್ಕೆ ಕೂಡ ಆಪ್ಷನ್ಸ್ ಇದೆ. ಅಗೇನ್ ಆರ್ ಇ ಸಿ ರೆಕ್ಟ್ಯಾಂಗ್ಯುಲರ್ ಇಂಟು ಸ್ಪೆಸಿಫೈ ದ ಫಸ್ಟ್ ಕಾರ್ನರ್ ಪಾಯಿಂಟ್. ಅದಾದಮೇಲೆ ನೀವು ಇಲ್ಲಿ ನೋಡ್ಬೋದು ಕಮೆಂಟ್ ಲೈನ್ ವಿಂಡೋದಲ್ಲಿ ರೆಕ್ಟ್ಯಾಂಗ್ಯುಲರ್ ಸ್ಪೆಸಿಫೈ ದ ಫಸ್ಟ್ ಕಾರ್ನರ್ ಪಾಯಿಂಟ್ ಆದಮೇಲೆ ಏರಿಯಾ, ಡೈಮೆನ್ಷನ್ ಆ್ಯಂಡ್ ರೊಟೇಷನ್. ನಾವು ಏರಿಯಾ ಕೊಟ್ಟು ಕೂಡ ನಾವು ರೆಕ್ಟ್ಯಾಂಗ್ಯುಲರ್ನ ಕ್ರಿಯೇಟ್ ಮಾಡ್ಬೋದು. ಡೈಮೆನ್ಷನ್ಸ್ ಅಂದರೆ ಲೆಂತ್ ಆ್ಯಂಡ್ ವಿಡ್ತ್ನ ಕೊಟ್ಟು ನಾವು ರೆಕ್ಟ್ಯಾಂಗ್ಯುಲರ್ನ ಕ್ರಿಯೇಟ್ ಮಾಡ್ಬೋದು. ರೊಟೇಷನ್ ಅಂದರೆ ಪರ್ಟಿಕ್ಯುಲರ್ ರೊಟೇಷನ್ಸಲ್ಲಿ ನಿಮಗೆ ರೆಕ್ಟ್ಯಾಂಗ್ಯುಲರ್ನ ಕ್ರಿಯೇಟ್ ಆಗಬೇಕು ಅಂದರೆ ಕೂಡ ಆ ಥರ ಕೂಡ ರೆಕ್ಟ್ಯಾಂಗ್ಯುಲರ್ನ ನೀವು ಕ್ರಿಯೇಟ್ ಮಾಡ್ಬೋದು. ಫಸ್ಟ್ ಡೈಮೆನ್ಷನ್ಸ್ ನೋಡೋಣ. ಡೈಮೆನ್ಷನ್ಸ್, ಸೊ ಇವಾಗ ನೀವು ಲೆಂತ್ ಎಷ್ಟು, ವಿಡ್ತ್ ಎಷ್ಟು ಅಂತ ಕೊಡ್ತೀವಿ. ಲೆಂತ್ ಬಂದು ನಾನು 50 ಕೊಡ್ತಾ ಇದ್ದೀನಿ, ಎಂಟು. ನೆಕ್ಸ್ಟು ವಿಡ್ತ್ ಬಂದು 40 ಕೊಡ್ತಾ ಇದ್ದೀನಿ, ಎಂಟು. ಆಟೋಮೆಟಿಕ್ಕಾಗಿ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಆಯಿತು. ನೀವು ರೆಕ್ಟ್ಯಾಂಗ್ಯುಲರ್ನ ಪೊಸಿಷನ್ಸ್ ಕೂಡ ಕಜರಿಂದ ಮೂವ್ ಮಾಡಿ ಯಾವ ಸೈಡ್ ಪೊಸಿಷನ್ಸ್ ಪ್ಲೇಸ್ ಆಗಬೇಕು ಅಂತ ಕೂಡ ನೀವು ಪ್ಲೇಸ್ ಮಾಡ್ಬೋದು. ಸೊ ನಾನು ಅಪ್ವರ್ಡ್ ಡೈರೆಕ್ಷನ್ಗೆ ರೆಕ್ಟ್ಯಾಂಗ್ಯುಲರ್ ಪ್ಲೇಸ್ ಮಾಡ್ತಿದ್ದೀನಿ, ಕ್ಲಿಕ್ ಮಾಡಿ. ಡೈಮೆನ್ಷನ್ಸ್ ಚೆಕ್ ಮಾಡೋಣ. ಸೆಲೆಕ್ಟ್ ಡೈಮೆನ್ಷನ್, ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, 50 mm ಲೆಂತ್, ವಿಡ್ತ್ ಬಂದು 40. ಸೊ 50 ಆ್ಯಂಡ್ 40 ಡೈಮೆನ್ಷನ್ಸ್ ಇರುವಂಥ ನಮಗೆ ರೆಕ್ಟ್ಯಾಂಗ್ಯುಲರ್ ಕೂಡ ನಾವು ಕ್ರಿಯೇಟ್ ಮಾಡಿದ್ವಿ. ಓಕೆ, ನೆಕ್ಸ್ಟ್ ಆಪ್ಷನ್ಸ್ ಬಂದು ಏರಿಯಾ ಕೊಟ್ಟು ಹೇಗೆ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಮಾಡೋದು ನೋಡೋಣ. ರೆಕ್ಟ್ಯಾಂಗ್ಲು ಸ್ಪೆಸಿಫೈ ದ ಫಸ್ಟ್ ಕಾರ್ನರ್ ಪಾಯಿಂಟ್. ನೆಕ್ಸ್ಟು ಏರಿಯಾ ಸೆಲೆಕ್ಟ್ ಮಾಡಬೇಕು, ಅಥವಾ ಕೀಬೋರ್ಡಲ್ಲಿ ಎ ಎಂಟರ್ ಮಾಡಿದ ತಕ್ಷಣ ಏರಿಯಾ ಎಷ್ಟು ಅಂತ ಕೇಳುತ್ತೆ. ಸೊ ನಾನು 500 ಏರಿಯಾ ಕೊಡ್ತಾ ಇದ್ದೀನಿ, ಎಂಟು. ಸೊ ನೀವು ಏರಿಯಾದಲ್ಲಿ ಲೆಂತ್ ನಿಮಗೆ ಗೊತ್ತಿದ್ರೆ ಲೆಂತ್ ವ್ಯಾಲ್ಯೂ ಕೊಡಿ, ಅಥವಾ ವಿಡ್ತ್ ವ್ಯಾಲ್ಯೂ ಗೊತ್ತಿದ್ರೆ ವಿಡ್ತ್ ವ್ಯಾಲ್ಯೂ ಕೊಡಿ. ಸೊ ನಾನು ಲೆಂತ್ ವ್ಯಾಲ್ಯೂ ಕೊಡ್ತೀನಿ. ಲೆಂತ್ ಬಂದು 100 mm, ಎಂಟರ್. ಸೊ ನಮಗೆ 500 ಏರಿಯಾದಲ್ಲಿ 100 mm ಲೆಂತ್ಗೆ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಆಗಿದೆ. ಆಟೋಮೆಟಿಕ್ಕಾಗಿ ಪ್ಲೇಸ್ ಕೂಡ ಆಗಿದೆ. ಸೊ ನೀವು ಏರಿಯಾ ಚೆಕ್ ಮಾಡಬೇಕು ಅಂದರೆ ಲಿಸ್ಟ್ ಅನ್ನೋ ಆಪ್ಷನ್ಸ್ ಎಂಟರ್ ಮಾಡಿ, ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಆಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಎಂಟರ್ ಮಾಡಿದ್ರೆ ನಮಗೆ ಡೀಟೇಲ್ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು ಏರಿಯಾ 500 ಇದೆ, ಎಸ್ಕೇಪ್. ಸೊ ಏರಿಯಾ 500 ಏರಿಯಾದಲ್ಲಿ ನಾವು ರೆಕ್ಟ್ಯಾಂಗ್ಯುಲರ್ನ ಕ್ರಿಯೇಟ್ ಮಾಡಿದ್ವಿ. ಕ್ಲಿಯರ್. ನೆಕ್ಸ್ಟ್ ಆಪ್ಷನ್ಸ್ ಬಂದು ರೆಕ್ಟ್ಯಾಂಗ್ಯುಲರ್ ರೊಟೇಷನ್. ಸೆಲೆಕ್ಟ್ ದ ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ನೆಕ್ಸ್ಟ್ ರೊಟೇಷನ್ ಶಾರ್ಟ್ ಕೀ ಆರ್ ಎಂಟು. ಸೊ ರೊಟೇಷನ್ ಆ್ಯಂಗಲ್ ನಾನು 60 ಕೊಡ್ತಾ ಇದ್ದೀನಿ, ಎಂಟು. ಸೊ 60 ಆ್ಯಂಗಲಲ್ಲಿ ನೀವು ರೆಕ್ಟ್ಯಾಂಗ್ಯುಲರ್ನ ಕ್ರಿಯೇಟ್ ಮಾಡಿ ಕಜರಿಂದನಾದರೂ ಮೂವ್ ಮಾಡಿ ನೀವು ಡೈಮೆನ್ಷನ್ಸ್ನ ಸ್ಪೆಸಿಫೈ ಮಾಡ್ಬೋದು, ಅಥವಾ ನಮಗೆ ಈಗಲೂ ಕೂಡ ನಾವು ಡೈಮೆನ್ಷನ್ಸ್ನ ಪ್ರೊವೈಡ್ ಮಾಡ್ಬೋದು. ಡೈಮೆನ್ಷನ್ ಶಾರ್ಟ್ ಕೀ ಬಂದು ಡಿ, ಎಂಟರ್. ಇವಾಗ ನಾನು 50 ಲೆಂತ್, 50 ಡೆಪ್ತ್, 60 ಆ್ಯಂಗಲಲ್ಲಿ 50 ಲೆಂತ್, 50 ಬಿಡ್ತಿರೋಂಥ ರೆಕ್ಟ್ಯಾಂಗ್ಯುಲರು ಕ್ರಿಯೇಟ್ ಆಗಿದೆ. ಮತ್ತೆ ಕ್ರಿಯೇಟ್ ಮಾಡ್ತೀನಿ ನೋಡಿ. ರೆಕ್ಟ್ಯಾಂಗ್ಯುಲರ್ನ ನಾವು ಕ್ರಿಯೇಟ್ ಮಾಡಿದಾಗ ಆಲ್ರೆಡಿ ನಾವು ರೊಟೇಷನ್ಸ್ ಆ್ಯಂಗಲ್ 60 ಕೊಟ್ಟಿರ್ತೀವಿ, ಅದನ್ನೇ ತೊಗೊಂಡಿರುತ್ತೆ. ನೀವು ಅದನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಕೂಡ ಆರ್ ಎಂಟು. ಆ್ಯಂಡ್ ರೊಟೇಷನ್ 60 ಇದೆ, ನಾನು ಇವಾಗ 40 ಕೊಡ್ತಾ ಇದ್ದೀನಿ, 40 ಎಂಟು. 40 ರೊಟೇಷನ್ಸ್ ತೊಗೊಂಡಿದೆ, ಆ್ಯಂಗಲ್ ತೊಗೊಂಡಿದೆ. ಸೊ ವಿಡ್ತ್ ಬಂದು 30, ಎಂಟು. ಲೆಂತ್ ಬಂದು 60, ಎಂಟು. ಸೊ ಲೆಂತ್ 30 ಆ್ಯಂಡ್ 60ನಲ್ಲಿ ರೆಕ್ಟ್ಯಾಂಗ್ಯುಲರ್ 40 ಆ್ಯಂಗಲ್ ರೊಟೇಷನ್ಸಲ್ಲಿ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಆಗಿದೆ. ಕ್ಲಿಯರ್. ಈಗ ಕೂಡ ಮಾಡ್ಬೋದು. ಇನ್ನೊಂದು ಆಪ್ಷನ್ಸ್ ಇದೆ, ಲೈನ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ರೆಕ್ಟ್ಯಾಂಗ್ಯುಲರಲ್ಲಿ ಇನ್ನೊಂದು ಆಪ್ಷನ್ಸ್ ಇದೆ, ಅದು ನೀವು ಸ್ಪೆಸಿಫೈ ದ ಪಾಯಿಂಟ್ನ ಸ್ಪೆಸಿಫೈ ಮಾಡಿ ಕೂಡ ನಾವು ರೆಕ್ಟ್ಯಾಂಗ್ಯುಲರ್ನ ಕ್ರಿಯೇಟ್ ಮಾಡ್ಬೋದು. ಅದನ್ನು ಹೇಗೆ ಅಂತ ನೋಡೋಣ. ಸೆಲೆಕ್ಟ್ ದ ರೆಕ್ಟ್ಯಾಂಗ್ಯುಲರ್, ಸೆಲೆಕ್ಟ್ ಎನಿ ಒನ್ ಕಾರ್ನರ್ ಪಾಯಿಂಟ್. ಆಫ್ಟರ್ ದಟ್ ಸೆಲೆಕ್ಟ್ ದ ರೊಟೇಷನ್ ಸೆಲೆಕ್ಟ್ ಮಾಡಿದ್ಮೇಲೆ ನೀವು ಇಲ್ಲಿ ನೋಡ್ಬೋದು ಪಿಕ್ ಪಾಯಿಂಟ್ ಅನ್ನೋ ಆಪ್ಷನ್ಸ್ ಇದೆ. ಪಿಕ್ ಪಾಯಿಂಟ್ ಆಪ್ಷನ್ಸ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಆ್ಯಂಗಲ್ ಕೂಡ ನೆಸೆಸಿಟಿ ಇರಲ್ಲ. ಪಾಯಿಂಟ್ಸ್ಗಳನ್ನ ಸೆಲೆಕ್ಟ್ ಮಾಡಿದ್ರೆ ಆ ಪಾಯಿಂಟ್ಸ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ನಮಗೆ ರೆಕ್ಟ್ಯಾಂಗ್ಯುಲರು ಕ್ರಿಯೇಟ್ ಆಗುತ್ತೆ. ಸೊ ಪಿಕ್ ಪಾಯಿಂಟ್
ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ನೋಡಿ ರೆಕ್ಟ್ಯಾಂಗಲ್ ಕ್ರಿಯೇಟ್ ಆಯಿತು. ಅದಾದಮೇಲೆ ನೀವು ಎಷ್ಟು ರೆಕ್ಟ್ಯಾಂಗ್ಯುಲರ್ ಸೈಜ್ ಇದೆ ಅಷ್ಟನ್ನು ಡೈಮೆನ್ಷನ್ಸ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಬೋದು, ಅಥವಾ ಕಜರಿಂದನೂ ಕ್ಲಿಕ್ ಮಾಡಿ ಕ್ರಿಯೇಟ್ ಮಾಡ್ಬೋದು. ಕ್ಲಿಯರ್? ಮತ್ತೆ ತೋರಿಸ್ತೀನಿ ನೋಡಿ. ರೆಕ್ಟ್ಯಾಂಗ್ಲು, ಸೆಲೆಕ್ಟ್ ಎನಿ ಕಾರ್ನರ್ ಪಾಯಿಂಟ್, ರೊಟೇಷನ್, ಅದಾದಮೇಲೆ ಪಿಕ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ಆ್ಯಂಡ್ ಸೆಕೆಂಡ್ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಆ ಪಾಯಿಂಟ್ನ ರೆಪ್ರೆಸೆಂಟ್ ಆಗಿ ಇಟ್ಕೊಂಡು ನಾವು ರೆಕ್ಟ್ಯಾಂಗ್ಯುಲರ್ನ ಕ್ರಿಯೇಟ್ ಮಾಡ್ಬೋದು. ಹೀಗೆ ನೀವು ಕ್ರಿಯೇಟ್ ಮಾಡ್ಬೋದು. ಕ್ಲಿಯರ್? ರೆಕ್ಟ್ಯಾಂಗ್ಯುಲರ್ ನೀವು ಕಮೆಂಟ್ ಲೈನ್ ವಿಂಡೋದಲ್ಲಿ ನೋಡ್ಬೋದು. ಸ್ಪೆಸಿಫೈ ದ ಕಾರ್ನರ್ ಪಾಯಿಂಟ್. ಆ ಕಾರ್ನರ್ ಪಾಯಿಂಟ್ಸ್ಗಳನ್ನೂ ಕೂಡ ನಾವು ಡಿಫ್ರೆಂಟ್ ಶೇಪ್ಸ್ ಆಗಿ ಚೇಂಜ್ ಮಾಡ್ಬೋದು. ಫಸ್ಟ್ ಒನ್ ಚಾಂಪರ್ ಅಂದರೆ ಸ್ಟ್ರೈಟ್ ಕಟ್ಟಿಂಗ್ ಅಂತಲೇ ಹೇಳ್ಬೋದು. ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಸೊ ಚಾಂಪರ್ದು ಶಾರ್ಟ್ಕಟ್ ಕೀ ಬಂದು C8. ಫಸ್ಟ್ ಚಾಂಪರ್ ಡಿಸ್ಟೆನ್ಸ್ ನಾನು 5 ಕೊಡ್ತಾಯಿದ್ದೀನಿ, 8. ಸೆಕೆಂಡ್ ಚಾಂಪರ್ ಡಿಸ್ಟೆನ್ಸ್ ಕೂಡ 5 ಕೊಡ್ತಾಯಿದ್ದೀನಿ, 8. ಸೊ ನೀವು ಈಗ ಸ್ಪೆಸಿಫೈ ದ ಫಸ್ಟ್ ಕಾರ್ನರ್ ಪಾಯಿಂಟ್ ಆ್ಯಂಡ್ ನೆಕ್ಸ್ಟ್ ಕಾರ್ನರ್ ಪಾಯಿಂಟ್. ಸೊ ನಾನು ಕ್ರಿಯೇಟ್ ಮಾಡಿದ್ರೆ ನೀವು ಕಾರ್ನರ್ ಪಾಯಿಂಟ್ಸ್ಗಳು ನೋಡ್ಬೋದು. ಎರಡೂ ಸೈಡ್ ಕಾರ್ನರಲ್ಲಿ 5 mm ಲೆಂತ್ಗೆ ಲೈನು ಕಟ್ಟಾಗಿ ನಮಗೆ ಚಾಂಪರ್ ಆಗಿದೆ. ಇದನ್ನು ನಾವು ಚಾಂಪರ್ ಶೇಪ್ ಅಂತ ಹೇಳ್ಬೋದು. ಹೀಗೆ ಕ್ರಿಯೇಟ್ ಆಗಿದೆ. ಆದರೆ ನಾನು ಆ್ಯಂಗಲ್ ಕೊಟ್ಟೇ ಇಲ್ಲ, ಆದ್ರೂ ನಮಗೆ ಚಾಂಪರಲ್ಲಿ ಆ್ಯಂಗಲ್ ತೊಗೊಂಡಿದ್ದೆ. ಯಾಕಂದರೆ ನಾವು ರೊಟೇಷನಲ್ಲಿ 0 ಮಾಡ್ಕೊಂಡಿಲ್ಲ. ಅದಕ್ಕೆ ನಮಗೆ ರೆಕ್ಟ್ಯಾಂಗ್ಯುಲರು ಎಷ್ಟು ನಾವು ಆ್ಯಂಗಲ್ ಕೊಟ್ಟಿದ್ವಿ ಅಷ್ಟೇ ಆ್ಯಂಗಲ್ಗೆ ರೊಟೇಟ್ ಆಗಿದೆ. ಸೊ ಅದನ್ನು ರಿಮೂವ್ ಮಾಡಬೇಕಂದ್ರೆ ನಾವು ಅಗೇನ್ ರೆಕ್ಟ್ಯಾಂಗ್ಯುಲರ್ ಕಮೆಂಟ್ನ ಆ್ಯಕ್ಟಿವ್ ಮಾಡಿಕೊಂಡು ಕಾರ್ನರ್ ಪಾಯಿಂಟ್ ಸೆಲೆಕ್ಟ್ ಮಾಡಿ ರೊಟೇಷನ್ಗೆ ಹೋಗಿ, ರೊಟೇಷನಲ್ಲಿ ನಾವು 0 ಆ್ಯಂಗಲ್ ಕೊಟ್ಟರೆ ಮಾತ್ರ ನಮಗೆ ರೆಕ್ಟ್ಯಾಂಗ್ಯುಲರು ಪ್ರಾಪರಾಗಿ ವಿಸಿಬಲ್ ಆಗುತ್ತೆ. ನೋಡಿ ಇವಾಗ ನಾನು ಏನು ಚಾಂಪರ್ ಡಿಸ್ಟೆನ್ಸ್ ಕೊಟ್ಟಿದ್ದೆ ಅದೇ ಚಾಂಪರ್ ಡಿಸ್ಟೆನ್ಸಿಗೆ ನಮಗೆ ರೆಕ್ಟ್ಯಾಂಗ್ಯುಲರು ಕ್ರಿಯೇಟ್ ಆಗಿದೆ. ಓಕೆ, ನಾವು ಚಾಂಪರ್ ಕೂಡ ನೀವು ಮತ್ತೆ ನಮಗೆ ನಾರ್ಮಲ್ ಕಾರ್ನರ್ ಟು ಕಾರ್ನರ್ ಶಾರ್ಪ್ ಕಾರ್ನರ್ ಇರೋ ಅಂಥ ರೆಕ್ಟ್ಯಾಂಗ್ಯುಲರ್ ಬೇಕು ಅಂದರೆ ನೀವು ಚಾಂಪರ್ ಡಿಸ್ಟೆನ್ಸ್ ಕೂಡ 0 ಮಾಡಬೇಕು. ಆವಾಗ ಮಾತ್ರ ನಮಗೆ ಮತ್ತೆ ರೆಕ್ಟ್ಯಾಂಗ್ಯುಲರ್ ಶೇಪು ಪ್ರಾಪರಾಗಿ ಬರುತ್ತೆ. ಅಗೇನ್ REC8 ಚಾಂಪರ್ C8. ಸೊ ಚಾಂಪರ್ ಫಸ್ಟ್ ಡಿಸ್ಟೆನ್ಸ್ 0, ಸೆಕೆಂಡ್ ಡಿಸ್ಟೆನ್ಸ್ 0. ಸ್ಪೆಸಿಫೈ ದ ಫಸ್ಟ್ ಕಾರ್ನರ್, ಸೆಕೆಂಡ್ ಕಾರ್ನರ್ಸ್. ನೋಡಿ ಇವಾಗ ನಮಗೆ ಪ್ರಾಪರಾಗಿ ಅಗೇನ್ ರೆಕ್ಟ್ಯಾಂಗ್ಯುಲರು ನಾರ್ಮಲ್ ಶಾರ್ಪ್ ಕಾರ್ನರ್ಗೆ ಬಂದಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಅಗೇನ್ ರೆಕ್ಟ್ಯಾಂಗ್ಯುಲರ್. ನೆಕ್ಸ್ಟ್ ಬಂದು ಎಲಿವೇಷನ್ಸ್ ಇದೆ, ಆ ಎಲಿವೇಷನ್ಸ್ ಲಾಸ್ಟಲ್ಲಿ ನೋಡೋಣ. ನೆಕ್ಸ್ಟ್ ಫಿಲ್ಲೆಟ್ ಅಂದರೆ ನಮಗೆ ಕರ್ವ್ ಕಾರ್ನರ್ಸ್ ಬರುತ್ತೆ. ಹೇಗೆ ಕರ್ವ್ ಬರೋದ್ರಿಂದ ನಾವು ಇದಕ್ಕೆ ಫಿಲ್ಲೆಟಲ್ಲಿ ರೇಡಿಯಸ್ ಕೊಡ್ತೀವಿ, ಚಾಂಪರಲ್ಲಿ ಡಿಸ್ಟೆನ್ಸ್ ಕೊಡ್ತೀವಿ. ಸೊ ಫಿಲ್ಲೆಟ್ಗೆ ಶಾರ್ಟ್ ಕೀ ಬಂದು F8. ರೇಡಿಯಸ್ ಬಂದು ನಾನು 2 ಕೊಡ್ತೀನಿ, 8. ಸೊ ಇವಾಗ ಫಸ್ಟ್ ಕಾರ್ನರ್ ಪಾಯಿಂಟ್, ಸೆಕೆಂಡ್ ಕಾರ್ನರ್ ಪಾಯಿಂಟ್ ನೀವು ನೋಡ್ಬೋದು ಕಾರ್ನರ್ಸು ಕರ್ವ್ ಆಗಿ ಬಂದಿದೆ. 2 ರೇಡಿಯಸ್ ಆರ್ಕ್ ತಗೊಂಡಿದೆ, ಅದಕ್ಕೆ ಕರ್ವ್ ಶೇಪಲ್ಲಿದೆ. ಕಾರ್ನರ್ ರೆಕ್ಟ್ಯಾಂಗ್ಯುಲರ್ ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ಕ್ಲಿಯರ್? ರೆಕ್ಟ್ಯಾಂಗ್ಯುಲರ್ ಎಂಟರ್. ಸೊ ಚಾಂಪರ್ ಕ್ಲೋಸ್ ಮಾಡ್ತೀನಿ, ಫಿಲ್ಲೆಟ್ ವ್ಯಾಲ್ಯೂ ಕ್ಲೋಸ್ ಮಾಡ್ತೀನಿ. REC8 F8 0 ಸೊ ಫಿಲ್ಲೆಟ್ ಕರ್ವ್ ಕ್ಲೋಸ್ ಆಯಿತು. ನೆಕ್ಸ್ಟ್ ಬಂದು ಥಿಕ್ನೆಸ್. ಸೊ ರೆಕ್ಟ್ಯಾಂಗ್ಯುಲರ್ ಥಿಕ್ನೆಸ್ಗೆ ಶಾರ್ಟ್ ಕೀ ಬಂದು T8. ಸೊ ಥಿಕ್ನೆಸ್ ಬಂದು ನಾನು 10 ಕೊಡ್ತಾ ಇದ್ದೀನಿ, 8. ಸೊ ಸ್ಪೆಸಿಫೈ ದ ಫಸ್ಟ್ ಕಾರ್ನರ್ ಪಾಯಿಂಟ್, ನೆಕ್ಸ್ಟ್ ಪಾಯಿಂಟ್. ಸೊ ಕ್ರಿಯೇಟ್ ಮಾಡಿದೆ. ಬಟ್ ನಮ್ಗೆ ಇದರಲ್ಲಿ ಏನೂ ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ನಮಗೆ ಇದು ಯಾವಾಗ ರೆಕ್ಟ್ಯಾಂಗ್ಯುಲರ್ ಥಿಕ್ನೆಸ್ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಂದರೆ ನಮಗೆ 3Dನಲ್ಲಿ ಗೊತ್ತಾಗುತ್ತೆ. ಈ ವಿ ಕ್ಯೂಬ್ನ ನಾವು 3Dನಲ್ಲಿ ನೋಡ್ತೀವಲ್ಲ, ಈ ಹೋಮ್ ಟ್ಯಾಬ್ನ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಮಗೆ ಆ ರೆಕ್ಟ್ಯಾಂಗ್ಯುಲರ್ಗೆ ನಾನು ಎಷ್ಟು 10 ಥಿಕ್ನೆಸ್ ಕೊಟ್ಟೆ. 10 ಥಿಕ್ನೆಸ್ಸಲ್ಲಿ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಆಗಿದೆ. ಇದು ವೈರ್ ಫ್ರೇಮಲ್ಲಿದೆ. ನಾವು ಇದನ್ನು 3D ಕನ್ವರ್ಟ್ ಮಾಡಿದ್ರೆ ನಿಮಗೆ ಕ್ಲಿಯರಾಗಿ ಡಿಫ್ರೆನ್ಸ್ ಗೊತ್ತಾಗುತ್ತೆ. ವೈರ್ ಫ್ರೇಮ್ ಟು ರಿಯಲಿಸ್ಟಿಕ್ ಸೆಟ್ ಮಾಡ್ತೀನಿ. ನಾವು ನಾರ್ಮಲ್ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಮಾಡಿದ್ರೆ 2D ಲೈನಲ್ಲಿದೆ. ಬಟ್ ನಾವು ಥಿಕ್ನೆಸ್ ಕೊಟ್ಟಿರೋಂಥ ರೆಕ್ಟ್ಯಾಂಗ್ಯುಲರಲ್ಲಿ ಒಂದು ಸರ್ಫೇಸ್ ಆಗಿ ಕ್ರಿಯೇಟ್ ಆಗಿದೆ. ನಾವು ಇದನ್ನು ಥಿಕ್ನೆಸ್ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಷನ್ಸ್ ಅಂತ ಹೇಳ್ಬೋದು. ಕ್ಲಿಯರ್? ನಾನು ಮತ್ತೆ 2D ಸೆಟ್ ಮಾಡ್ಕೋತೀನಿ, ಟಾಪ್ ವ್ಯೂ. ಓಕೆ, ನೆಕ್ಸ್ಟ್ ಬಂದು ಥಿಕ್ನೆಸ್ ಕೂಡ 0 ಮಾಡಬೇಕು. ಸೊ REC8 T8 0 ಸೊ ನಮಗೆ ಇವಾಗ ಅಗೇನ್ ನಾರ್ಮಲ್ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಬಂದು ವಿಡ್ತ್. ನಾವು ರೆಕ್ಟ್ಯಾಂಗ್ಯುಲರ್ ವಿಡ್ತ್ ಕೂಡ ಚೇಂಜ್ ಮಾಡ್ಬೋದು, ಅದರ ಲೈನ್ ವಿಡ್ತ್ ಕೂಡ ಚೇಂಜ್ ಆಗುತ್ತೆ. REC8
ಡಬ್ಲ್ಯೂ ವಿಡ್ತ್ಗೆ ಶಾರ್ಟ್ ಕೀ ಡಬ್ಲ್ಯೂ ಎಂಟು ವಿಡ್ತ್ ಬಂದು ನಾನಿಲ್ಲಿ 5 mm ಕೊಡ್ತಿದ್ದೀನಿ ಎಂಟು ಕ್ರಿಯೇಟ್. ಸೊ ನಮಗೆ 5 mm ವಿಡ್ತ್ ಇರೋವಂಥ ಥಿಕ್ನೆಸ್ಸಲ್ಲಿ ರೆಕ್ಟ್ಯಾಂಗ್ಯುಲರು ಕ್ರಿಯೇಟ್ ಆಯಿತು. ಕ್ಲಿಯರ್. ನೆಕ್ಸ್ಟ್ ಆಪ್ಷನ್ ಬಂದು ಎಲಿವೇಶನ್. ಸೊ ರೆಕ್ಟ್ಯಾಂಗ್ಯುಲರ್ ಎಲಿವೇಶನ್ಸ್ಗೆ ಶಾರ್ಟ್ ಕೀ ಬಂದು ಎಂಟು. ಸೊ ಎಲಿವೇಶನ್ಸ್ ಡಿಸ್ಟೆನ್ಸ್ ಬಂದು 10 ಕೊಡ್ತೀನಿ ಎಂಟು. ಸೊ ಕ್ರಿಯೇಟ್ ರೆಕ್ಟ್ಯಾಂಗ್ಯುಲರ್. ಸೊ ನಮಗೆ ಇಲ್ಲೂ ಕೂಡ ನಮಗೆ ಎಲಿವೇಶನ್ಸ್ಗೂ ನಾರ್ಮಲ್ ರೆಕ್ಟ್ಯಾಂಗ್ಯುಲರು ಏನೂ ಡಿಫ್ರೆನ್ಸ್ ಅನ್ನಿಸ್ತಿಲ್ಲ. ಆದರೆ ನಮಗೆ ಡಿಫ್ರೆನ್ಸ್ ಎಲ್ಲಿ ಗೊತ್ತಾಗುತ್ತೆ ಅಂದರೆ 3Dನಲ್ಲಿ ಗೊತ್ತಾಗುತ್ತೆ. ಹೋಮ್ ಟ್ಯಾಬ್ನ ಆನ್ ಮಾಡಿ ರೊಟೇಟ್ ಮಾಡಿದ್ರೆ ನೀವು ಇಲ್ಲಿ ನೋಡ್ಬೋದು 10 ಡಿಸ್ಟೆನ್ಸಲ್ಲಿ ನಮಗೆ ರೆಕ್ಟ್ಯಾಂಗ್ಯುಲರು ಕ್ರಿಯೇಟ್ ಆಗಿದೆ. ನಾವು ಇದನ್ನು ಎಲಿವೇಶನ್ಸ್ ಅಂತ ಹೇಳ್ತೀವಿ. ಕ್ಲಿಯರ್. ಓಕೆ, ಅಗೇನ್ ಸೇಮ್ ಸೆಟ್ ಮಾಡ್ತೀನಿ, ಟಾಪ್ ವ್ಯೂಗೆ ಸೆಟ್ ಮಾಡ್ಕೋತೀನಿ. ಇದಿಷ್ಟು ಡಿಫ್ರೆಂಟ್ ಟೈಪ್ಸಲ್ಲಿ ರೆಕ್ಟ್ಯಾಂಗ್ಯುಲರ್ ಕ್ರಿಯೇಷನ್ಸ್. ನೆಕ್ಸ್ಟ್ ಆಪ್ಷನ್ಸ್ ಬಂದು ಪಾಲಿಗಾನ್ ಕ್ರಿಯೇಷನ್ಸ್. ಪಾಲಿಗಾನಲ್ಲೂ 2 ಟೈಪ್ಸ್ ಇದೆ. ಅದು ಫಸ್ಟ್ ಒನ್ ನೀವು ಇಲ್ಲಿ ನೋಡ್ಬೋದು ಇನ್ಸ್ಕ್ರೈಬ್ಡ್ ಸರ್ಕಲ್ ಆ್ಯಂಡ್ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್. ಇನ್ಸ್ಕ್ರೈಬ್ಡ್ ಸರ್ಕಲ್ ಅಂದರೆ ಪಾಲಿಗಾನು ಸರ್ಕಲ್ ಒಳಗಡೆ ಬರೋ ಅಂಥದ್ದು. ಸರ್ಕಲ್ ಅಂತಂದರೆ ಪಾಲಿಗಾನು ಸರ್ಕಲ್ ಹೊರಗಡೆ ಇರೋ ಅಂಥದ್ದು. ನೋಡೋಣ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೆಲೆಕ್ಟ್ ಪಾಲಿಗಾನ್. ಸೊ ಸೈಡ್ಸ್ 5. ಪಾಲಿಗಾನಲ್ಲಿ ಮಿನಿಮಮ್ 3 ಸೈಡ್ಸ್ ಕೊಡ್ಬೋದು, ಮ್ಯಾಕ್ಸಿಮಮ್ 1023 ಸೈಡ್ಸ್ನ ಕೊಡ್ಬೋದು. ಸೊ ನಾನು ಇವಾಗ ಸೈಡ್ಸ್ ಬಂದು 5 ಸೈಡ್ಸ್ ಕೊಡ್ತಾಯಿದ್ದೀನಿ ಎಂಟು ಫಸ್ಟ್ ಪಾಯಿಂಟ್. ನೆಕ್ಸ್ಟ್ ನಮಗೆ ಇನ್ಸ್ಕ್ರೈಬ್ಡ್ ಸರ್ಕಲ್ ಯಾವ ಟೈಪ್ ಆಫ್ ಸರ್ಕಲ್ ಕ್ರಿಯೇಷನ್ಸ್ ಮಾಡ್ತಿದ್ದೀರಿ ಅಂತ ಕೇಳುತ್ತೆ. ಸೊ ಇನ್ಸ್ಕ್ರೈಬ್ಡ್ ಸರ್ಕಲ್ನ ಚೂಸ್ ಮಾಡ್ತಾಯಿದ್ದೀನಿ. ಸೊ ನಮಗೆ 5 ಸೈಡ್ಸ್ ಇರೋವಂಥ ಪಾಲಿಗಾನು ಕ್ರಿಯೇಟ್ ಆಗ್ತದೆ. ಮತ್ತು ನೀವು ಕಜರ್ ಕೂಡ ಇಲ್ಲಿ ನೋಡ್ಬೋದು. ನಮಗೆ 2 ಲೈನ್ಸ್ ಕಾರ್ನರ್ನಲ್ಲಿ ನಮಗೆ ಕಜರು ನೋಡ್ತಾ ಇದ್ದೀವಿ. ಇದು ಇನ್ಸ್ಕ್ರೈಬ್ಡ್ ಸರ್ಕಲ್. ಆದರೆ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲ್ಗೆ ಅಗೇನ್ ಪಾಲಿಗಾನ್ ಸೈಡ್ಸ್ ಬಂದು ಅಗೇನ್ 5 ಕೊಡ್ತಾ ಇದ್ದೀನಿ ಎಂಟು. ಸ್ಪೆಸಿಫೈ ದ ಫಸ್ಟ್ ಪಾಯಿಂಟ್, ಸರ್ಕಮ್ಫ್ರೈಡ್ ಅಬೌಟ್ ದ ಸರ್ಕಲ್. ಇವಾಗ ನೀವು ನೋಡ್ಬೋದು ಕಜರ್ ಎಲ್ಲಿದೆ, ಎಡ್ಜಲ್ಲಿದೆ. ಸೊ ಇದೆರಡು ನಮಗೆ ಇನ್ಸ್ಕ್ರೈಬ್ಡ್ ಆ್ಯಂಡ್ ಸರ್ಕಮ್ಸ್ಕ್ರೈಬ್ಡ್ ಸರ್ಕಲಲ್ಲಿ ನೋಡ್ಬೋದು. ಸೈಡ್ಸ್ ಬಂದು 5 ಎಂಟು. ಸರ್ಕಲ್ದು ಸೆಂಟರ್ ಪಾಯಿಂಟಾಗಿ ಇಟ್ಕೊಂಡು ಇನ್ಸ್ಕ್ರೈಬ್ಡ್ ಸರ್ಕಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಾವು ಇಡ್ಬೋದು. ಇದು ಇನ್ಸ್ಕ್ರೈಬ್ಡ್ ಸರ್ಕಲ್. ಆದರೆ ಸರ್ಕಮ್ಫ್ರೈಡ್ ಸರ್ಕಲ್ ಸೆಲೆಕ್ಟ್ ಪಾಲಿಗಾನ್ 5 ಸೈಡ್ಸ್ ಎಂಟು. ಅಗೇನ್ ಈ ಸರ್ಕಲ್ ಸೆಂಟರ್ ಪಾಯಿಂಟ್ ಚೂಸ್ ಮಾಡ್ತೀನಿ. ಸೆಕೆಂಡ್ ಒನ್ ಅಬೌಟ್ ದ ಸರ್ಕಲ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಇದು ನೋಡ್ಬೋದು ಎಡ್ಜಸ್ ದ ಕ್ವಾಡ್ರೆಂಟ್ಗೆ ಎಡ್ಜಸ್ ಆಗಿ ಕ್ರಿಯೇಟ್ ಆಗಿದೆ. ಇದೆರಡು 2 ಟೈಪ್ಸ್ ಆಫ್ ಪಾಲಿಗಾನ್ ಕ್ರಿಯೇಷನ್. ಕ್ಲಿಯರ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.